ಈ ವಿಷಯದಲ್ಲಿ ಮತ್ತೆ ಯೂಟರ್ನ್ ಹೊಡೆದ್ರ ಅಶ್ವಿನಿ ಗೌಡ. ಹೌದು ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾಕಪ್ಪ ಅಂದರೆ ಈಗಷ್ಟೇ ಸಂದರ್ಶನದ ಮುಂದೆ ಮಾತಾಡುವಂಥ ಅಶ್ವಿನಿ ಗೌಡ ಅವರು ಮತ್ತೆ ಈಗ ಗಿಲ್ಲಿ ವಿಷಯದಲ್ಲಿ ಏನೂ ಕೂಡ ಅವರ ಬಗ್ಗೆ ಮಾತಾಡೇ ಇಲ್ಲ ಅಂತ ಹೇಳಿ ಯೂಟರ್ನ್ ಹೊಡೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾವ ವಿಚಾರಕ್ಕೆ ಇಲ್ಲಿ ಮಾತಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವೇಳೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಯವಿಟ್ಟು ವಿಡಿಯೋನಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ಬಿಗ್ ಬಾಸ್ ವಿನ್ನರ್ ಆದಂತಹ ಗಿಲ್ಲಿ ಅವರ ಮೇಲೆ ಸಾಕಷ್ಟು ವಿಷಯಗಳ ಮೇಲೆ ಅಶ್ವಿನಿ ಗೌಡ ಅವರು ತುಂಬ ಗರಂ ಆಗಿದ್ರು. ಅವರ ಬಗ್ಗೆ ನೆಗೆಟಿವ್ ವಿಷಯಗಳನ್ನೇ ಮಾತಾಡ್ತಾ ಇದ್ರು. ಸಂದರ್ಶನಗಳ ವಿರುದ್ಧ ಅವರು ಗಿಲ್ಲಿಯ ಮೇಲೆ ಸಾಕಷ್ಟು ಸಹ ಮಾಡಿದ್ರು. ಏನಪ್ಪ ಅಂದರೆ ಸಿಂಪತಿ ಕಾರ್ಡ್ನ ಯೂಸ್ ಮಾಡಿ ವಿನ್ ಆಗಿದ್ದ, ಬಡತನ ಅಂದ್ಕೊಂಡು ನಾನು ಬಡವ ಅಂದ್ಕೊಂಡು ಬಿಗ್ ಬಾಸ್ ವಿನ್ನರ್ ಆಗಿದ್ರು. ಇದು ಬಿಗ್ ಬಾಸ್ ಅನ್ನೋದು ಒಂದು ವೈಯಕ್ತಿಕ ಆಟ, ಒಂದು ಕಾಮಿಡಿ ಶೋ ಅಲ್ಲ. ಬಟ್ ನನ್ನ ಪ್ರಕಾರ ನೋಡಿದ್ರೆ ನಾನು ಅಲ್ಲಿ ವಿನ್ನರ್ ಅಂತಲೂ ಲೆಕ್ಕಕ್ಕೆ ಹೇಳಿದ್ರು. ಬಟ್ ನಾನು ಇದನ್ನ ಒಪ್ಪಲ್ಲ ಅಂತಲೂ ಕೂಡ ಹೇಳಿದ್ರು. ಸಾಕಷ್ಟು ವಿಷಯಗಳು ಇಲ್ಲಿ ಅಶ್ವಿನಿ ಅವರು ಸಂದರ್ಶನದ ಮುಂದೆ ಮಾತಾಡಿದರು. ಈ ಒಂದು ವಿಷಯನ ಕೇಳಿಬಿಟ್ಟು ಗಿಲ್ಲಿಯವರ ಫ್ಯಾನ್ಸ್ಗಳಿಗೆ ತುಂಬ ಬೇಸರ ಕೂಡ ಆಗಿತ್ತು. ಅಷ್ಟೇ ಅಲ್ಲದೆ ತುಂಬ ಅಶ್ವಿನಿ ಮೇಲೆ ಗರಂ ಕೂಡ ಆಗಿದ್ರು. ಈಗ ಈ ಒಂದು ವಿಚಾರದ ಬಗ್ಗೆ ತುಂಬ ಚರ್ಚೆ ಕೂಡ ನಡೀತಾ ಇತ್ತು. ಇದರ ಬೆನ್ನಲ್ಲೇ ಒಂದು ಈವೆಂಟ್ಗೆ ಬಂದಿರುವಂಥ ಅಶ್ವಿನಿ ಗೌಡ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ನಾನು ಆ ರೀತಿ ಮಾತಾಡೇ ಇಲ್ಲ ಅನ್ನೋ ಒಂದು ಯೂಟರ್ನ ಹೊಡೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಷ್ಟು ದಿನ ನಾವು ಬಿಗ್ ಬಾಸ್ ಶೋಗಳನ್ನ ನೋಡಿದ್ದೀವಿ. ಯಾವ ರೀತಿಯಪ್ಪ ಅಂದರೆ ಬಿಗ್ ಬಾಸ್ ವಿನ್ನರ್ ಆದಮೇಲೆ ಕೆಲವೊಂದಿಷ್ಟು ದಿನಗಳ ಮಧ್ಯೆ ಅವರ ಜಗಳಗಳು ನಡೀತಾ ಇತ್ತು. ಆಮೇಲೆ ತುಂಬ ಸೈಲೆಂಟ್ ಆಗ್ತಾಯಿದ್ರು. ಬಟ್ ಈ ಸಾರಿ ಬಿಗ್ ಬಾಸ್ ಸೀಸನ್ 12 ಮುಗಿದ ಮೇಲಂತೂ ಇನ್ನೂ ಕೂಡ ಜಗಳ ಕೂಡ ನಿಲ್ತಾನೆ ಇಲ್ಲ, ಅತಿ ಹೆಚ್ಚು ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಂದೊಂದೇ ವಿಷಯಗಳನ್ನ ಬಗ್ಗೆಯೂ ಕೂಡ ಒಬ್ಬೊಬ್ಬ ಸ್ಪರ್ಧಿಗಳು ಕೆದರಿ ಜಗಳ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಅಶ್ವಿನಿಯವರು ಗಿಲ್ಲಿಯ ಬಗ್ಗೆ ಫಸ್ಟು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರು. ಆ ವಿಷಯಗಳ ಬಗ್ಗೆ ಇಲ್ಲಿ ಗಿಲ್ಲಿಯವರ ಫ್ಯಾನ್ಸ್ಗಳು ಕೂಡ ಗರಂ ಆಗಿದ್ರು. ಹಾಗಾಗಿ ಅಶ್ವಿನಿಯವರು ಅದರ ಬಗ್ಗೆ ಈಗ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಸಂದರ್ಶನದ ಮುಂದ್ಗಡೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಅವನಿಗೆ ಬಡವ ಅಂತ ಹೇಳಿಲ್ಲ. ಒಂದು ನ್ಯೂಸ್ ಚಾನಲ್ ಅವರು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಆ ಒಂದು ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಆ ಒಂದು ವಿಷಯದ ಮೇಲೆ ನಾನು ಆನ್ಸರ್ನ ಮಾಡಿದ್ದೀನಿ. ನಾನು ಎಲ್ಲೂ ಕೂಡ ಗಿಲ್ಲಿ ಬಡವ, ಅವನು ಬಡವಂತರ ಇದ್ದಾನೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ಅವರು ಕೇಳುವಂಥ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಹೌದು, ಅವನು ಬಡವಂತರ ಇಲ್ಲ, ಅವನು ಒಂದು ಶ್ರೀಮಂತಿಗೆ ಕಾರಲ್ಲಿ ಬರ್ತಾನೆ ಅಂತ ಹೇಳಿದ್ದು ನಿಜ. ಬಟ್ ಅವನು ಪಕ್ಕಾ ಬಡವ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ನಾನು ಆ ರೀತಿ ಹೇಳಿದರೆ ತೋರಿಸಿ, ನೀವು ಪ್ರೂಫ್ ತೋರಿಸಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಂತಂದರೆ ಇಲ್ಲಿ ನಾನು ಗಿಲ್ಲಿಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡಿಲ್ಲ. ನನಗೆ ವಿನ್ ಆಗಿದ್ದು ಖುಷಿ ಇದೆ. ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಸ್ವಲ್ಪ ನನಗೆ ಬೇಜಾರು ಇದೆ. ಬಟ್ ನಾನು ಎಲ್ಲೂ ಕೂಡ ಈ ರೀತಿ ಮಾತಾಡಿಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಒಂದು ಸಂದರ್ಶನದ ಮುಂದೆ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಒಂದು ವಿಷಯ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಪ್ಪ ಅಂದರೆ ಇದೀಗ ಗಿಲ್ಲಿ ನಟ ವಿನ್ ಆಗಿದ್ದು ಭಾರಿ ಬೇಸರ ಆಗಿದೆ ಅಂತ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾನು ವಿನ್ನಿಂಗ್ ಅಭ್ಯರ್ಥಿ ಆಗಿದ್ದೆ. ಅಷ್ಟೇ ಅಲ್ಲದೆ ಈಗ ನನಗಿಂತ ಸ್ಟ್ರಾಂಗ್ ಅಭ್ಯರ್ಥಿ ಇದುವರೆಗೂ ಬಿಗ್ ಬಾಸ್ಗೆ ಬಂದೇ ಇಲ್ಲ ಅಂತ ಮಾಧ್ಯಮ ಮುಂದೆ ಹೇಳ್ತಾ ಇದ್ದಾರೆ. ಈ ರೀತಿ ಹೇಳಿರುವಂಥ ಅಶ್ವಿನಿಯ ಬಗ್ಗೆ ಈಗ ತುಂಬ ಜಾಲತಾಣದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಒಂದು ಸ್ಟ್ರಾಂಗ್ ಸ್ಪರ್ಧಿ ಆಗಿದ್ರಾ? ಮತ್ತು ಈ ಸಾರಿ ಬಿಗ್ ಬಾಸಲ್ಲಿ ನೋಡಿದ ರೀತಿ ಇದುವರೆಗೂ ಈ ರೀತಿಯ ಒಂದು ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಬಂದೇ ಇಲ್ಲ ಅಂದರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹೌದು, ಒಂದು ಪಾಯಿಂಟಲ್ಲಿ ನೋಡಿದರೆ ಓಕೆ. ಬಟ್ ಇಲ್ಲಿ ವಿನ್ನಿಂಗ್ ಅಭ್ಯರ್ಥಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ವಿಷಯಗಳ ಬಗ್ಗೆ ಇಲ್ಲಿ ಅಶ್ವಿನಿ ಅವರು ಸಿಂಪತಿ ಕಾರ್ಡ್ನ ಯೂಸ್ ಮಾಡಿ ವಿನ್ ಆಗಿದ್ರು. ಅಷ್ಟೇ ಅಲ್ಲದೆ ಇದೊಂದು ಕಾಮಿಡಿ ಶೋ ಅಲ್ಲ, ಒಂದು ವೈಯಕ್ತಿಕ ಆಟ ಅನ್ನೋ ಒಂದು ಕೂಡ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ರು. ಆ ರೀತಿ ಈಗ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಅದ್ರ ಬಗ್ಗೆ ಕ್ಲಿಯರ್ನು ಕೊಟ್ಟಿದ್ದಾರೆ. ನಾನು ಆ ರೀತಿ ಮಾತಾಡೇ ಇಲ್ಲ, ನಾನು ಆ ರೀತಿ ಮಾತಾಡಿದೆ, ದಯವಿಟ್ಟು ನನ್ನ ಮುಂದ್ಗಡೆ ತೋರಿಸಿ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ. ಒಂದು ಮಾಧ್ಯಮ ಬಂದು ಈ ರೀತಿನೂ ಕೂಡ ಹೇಳ್ತಾ ಇದ್ದಾರೆ. ನಾನು ಆ ರೀತಿ ಮಾತುಗಳನ್ನ ಆಡೇ ಇಲ್ಲ. ನಾನು ಮಾತಾಡಿರುವಂಥ ಮಾತುಗಳನ್ನ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ನನಗೆ ಮಾತಾಡ್ತಾ ಇದ್ದೀರಾ. ಒಂದು ಸಂದರ್ಶನದಲ್ಲಿ, ಒಂದು ನ್ಯೂಸ್ ಚಾನಲ್ಗಳಲ್ಲಿ ಯಾವ ರೀತಿ ಒಂದು ಕ್ವಶನ್ಸ್ಗಳಿಗೆ ಕೇಳ್ತಾರೆ, ಆ ಕ್ವಶನ್ಸ್ಗೆ ನಾವು ಆ ರೀತಿ ಆನ್ಸರ್ ಮಾಡಲೇಬೇಕಾಗುತ್ತೆ. ಬಟ್ ನಾನು ಯಾವತ್ತೂ ಇಂಡೈರೆಕ್ಟಾಗಿ ಆ ರೀತಿ ಹೇಳಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಗಿಲ್ಲಿಯ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಾದಮೇಲೆ ಇನ್ನೊಂದು ಸೈಡು ಇವರ ಜಗಳ ಕೂಡ ನಡೀತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರುವಂತಹ ನಮ್ಮ ಚೈತ್ರಾ ಕುಂದಾಪುರ್ ಮಾಜಿ ಸ್ಪರ್ಧಿಗಳು. ಬಟ್ ಇವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿರಲಿಲ್ಲ, ಒಬ್ಬ ಗೆಸ್ಟ್ಗಳು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಸಹ ಕೊಟ್ಟಿತ್ತು. ಏನಪ್ಪ ಅಂದರೆ ಇಲ್ಲಿ ಗೆಸ್ಟ್ಗಳನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನಾಗಿ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಟಾಸ್ಕ್ ವಿಚಾರದಲ್ಲಿ ಚೈತ್ರಾ ಕುಂದಾಪುರ್ ಮತ್ತು ಅಶ್ವಿನಿ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇತ್ತು. ಅಲ್ಲಿ ಅಶ್ವಿನಿ ಅವರಿಗೆ ಇಲ್ಲಿ ಉಗುರಿನಿಂದ ಚೈತ್ರಾ ಕುಂದಾಪುರ್ ಅವರು ಪರಿಚಿದ್ರು. ಆ ಒಂದು ಫೋಟೋಗಳನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಈ ಒಂದು ಫೋಟೋ ಈ ರೀತಿ ಆಗಲು ಯಾವ ಪ್ರಾಣಿ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಪೋಸ್ಟ್ಗಳನ್ನ ಹಂಚ್ಕೊತಾ ಇದ್ದಾರೆ. ಈ ಒಂದು ವಿಷಯದ ಬಗ್ಗೆಯೂ ಕೂಡ ಚೈತ್ರಾ ಕುಂದಾಪುರ್ ತಿರುಗೇಟು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇದರ ಬಗ್ಗೆ ತುಂಬ ಚರ್ಚೆ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಜಗಳ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಒಂದು
ಒಂದು ಸಮಸ್ಯೆ ಕೂಡ ತುಂಬ ಚರ್ಚೆ ಕೂಡ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಎಲ್ಲಿ ನೋಡಿದ್ರು ಸೊ ಇವರಿಬ್ಬರ ಒಂದು ಜಗಳದ ಮಾತುಗಳೇ ಕೇಳ್ತಾ ಇದ್ದಾವೆ. ನೋಡೋಣ ಈ ಜಗಳ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೋ ಮತ್ತು ಯಾವರಿಗೆ ಕೊನೆಯಾಗುತ್ತೋ ಅಂತ. ನಾನು ಇವರಿಬ್ಬರ ಮಧ್ಯೆ ಜಗಳ ಹೇಗೆ ಶುರುವಾಯಿತು ಅದರ ಬಗ್ಗೆ ಒಂದು ಸಣ್ಣ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ. ಬಾಯ್.